ಭಾರತದಲ್ಲಿ ಕಳೆದ ಒಂದು ವಾರದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಡಿಜಿಟಲ್ ಟ್ರೆಂಡ್ ಭಾರಿ ಸದ್ದು ಮಾಡ್ತಿದೆ. ಮೀಮ್ಸ್, ರೀಲ್ಸ್, ವ್ಯಂಗ್ಯ ವಿಡಿಯೋಗಳು, ರಾಜಕೀಯ ಕಂಟೆಂಟ್, ಯುವಕರ ಕೋಪ, ನಿರುದ್ಯೋಗದ ಬೇಸರ, ಪರೀಕ್ಷಾ ಅಕ್ರಮಗಳ ವಿರುದ್ಧದ ಆಕ್ರೋಶ ಇವೆಲ್ಲವನ್ನೂ ಮಿಕ್ಸ್ ಮಾಡಿ ಈ ಡಿಜಿಟಲ್ ಅಭಿಯಾನವನ್ನ ಕಟ್ಟಲಾಗಿದೆ. ಆರಂಭದಲ್ಲಿ ಇದನ್ನ ಹಲವರು ಸಾಮಾನ್ಯ ವ್ಯಂಗ್ಯ ಪೇಜ್ ಅಂತ ನೋಡಿದ್ರು. ಆದರೆ ಈಗ ಈ ಅಭಿಯಾನ ದೇಶದ ರಾಜಕೀಯ ವಲಯಕ್ಕೂ ಕಕಾಲಿಟ್ಟಂತೆ ಕಾಣುತ್ತಿದೆ. ಯಾಕಂದ್ರೆ ಕೋಟಿ ಕೋಟಿ ಫಾಲೋವರ್ಸ್, ರಾಜಕೀಯ ಟ್ಯಾಗ್ಲೈನ್, ನಟ-ನಟಿಯರ ಬೆಂಬಲ ಮತ್ತು ಮುಖ್ಯವಾಗಿ ಪಾಕಿಸ್ತಾನ ಸೇರಿದಂತೆ ವಿದೇಶಿ ರಾಷ್ಟ್ರಗಳಿಂದ ಬರುತ್ತಿದೆ ಎನ್ನಲಾಗುತ್ತಿರುವ ಭಾರೀ ಪ್ರಮಾಣದ ಬೆಂಬಲ ಇವೆಲ್ಲ ಒಟ್ಟಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ರಾಜಕೀಯದ ಮುಖವಾಡ ಯುವಕರಿಂದ ಯುವಕರಿಗಾಗಿ ಅನ್ನೋ ಟ್ಯಾಗ್ಲೈನ್ ಇಟ್ಟುಕೊಂಡಿರುವ ಈ ಪೇಜ್ ಯುವ ಜನತೆಯ ಮನಸ್ಥಿತಿಯನ್ನ ತುಂಬಾ ಚಾಕಚಕ್ಯವಾಗಿ ಟಾರ್ಗೆಟ್ ಮಾಡಿದೆ ಅಂತ ಹೇಳಲಾಗುತ್ತದೆ. ನಿರುದ್ಯೋಗ, ಪರೀಕ್ಷಾ ಅಕ್ರಮ, ಭ್ರಷ್ಟಾಚಾರ, ರಾಜಕೀಯ ನಾಯಕರ ಐಷಾರಾಮಿ ಜೀವನ, ಸಾಮಾನ್ಯ ಜನರ ಸಂಕಷ್ಟ ಇವೆಲ್ಲವನ್ನೂ ತುಂಬಾ ತಮಾಷೆಯಾಗಿ ಆದರೆ ಕೋಪ ಹುಟ್ಟಿಸುವ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಜೆನ್ಜಿ ಯುವಕರು ಈ ಕಂಟೆಂಟ್ಗೆ ಅತಿ ವೇಗವಾಗಿ ಸೆಳೆಯಲ್ಪಟ್ಟಿದ್ದಾರೆ. ಹಲವರು ಇದನ್ನು ಹೊಸ ಯುಗದ ಡಿಜಿಟಲ್ ಕ್ರಾಂತಿ ಅಂತ ಕರೀತಿದ್ರೆ, ಇನ್ನೂ ಕೆಲವರು ಸೋಷಲ್ ಮೀಡಿಯಾ ಅರಾಜಕತೆ ಅಂತ ಆರೋಪಿಸುತ್ತಿದ್ದಾರೆ. ಈ ಇನ್ಸ್ಟಾಗ್ರಾಮ್ ಖಾತೆಗೆ 14.8 ಮಿಲಿಯನ್ ಫಾಲೋವರ್ಸ್ ಇದ್ದಾಗ ವೈರಲ್ ಆಗಿರುವ ಒಂದು ಗ್ರಾಫಿಕಲ್ ವರದಿ ಮತ್ತಷ್ಟು ಬೆಂಕಿಗೆ ಎಣ್ಣೆ ಸುರಿದಂತಾಗಿದೆ. ಆ ವರದಿಯ ಪ್ರಕಾರ ಈ ಖಾತೆಯ ಒಟ್ಟು ಫಾಲೋವರ್ಸ್ಗಳಲ್ಲಿ ಸುಮಾರು 49% ಪಾಕಿಸ್ತಾನ ಮೂಲದವರು ಎನ್ನಲಾಗಿದೆ. ಬಾಂಗ್ಲಾದೇಶದ 14% ಫಾಲೋವರ್ಸ್ ಇದ್ದಾರೆ. ಮಾತ್ರವಲ್ಲದೆ ಇಸ್ಲಾಮಿಕ್ ರಾಷ್ಟ್ರವಾದ ಟರ್ಕಿ ಮೂಲದ ಲಕ್ಷಾಂತರ ಫಾಲೋವರ್ಸ್ಗಳು ಕೂಡ ಹಠಾತ್ತನೆ ಸೇರ್ಪಡೆಯಾಗುತ್ತಿರುವುದನ್ನ ನೆಟ್ಟಿಗರು ಪತ್ತೆ ಹಚ್ಚಿ ಧ್ವನಿ ಎತ್ತಿದ್ದಾರೆ. ಭಾರತದಿಂದ 9% ಮಾತ್ರ ಫಾಲೋವರ್ಸ್ ಇದ್ದಾರೆ ಎಂಬ ಮಾತು ಕೂಡ ಹರಿದಾಡುತ್ತಿದೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಟರ್ಕಿ ದೇಶಗಳಿಂದ ಭಾರೀ ಪ್ರಮಾಣದ ಎಂಗೇಜ್ಮೆಂಟ್ ಬರುತ್ತಿದೆ ಎಂದು ನೆಟ್ಟಿಗರು ಹೇಳುತ್ತಿದ್ದಾರೆ. ಈ ಅಂಕಿಅಂಶಗಳ ಅಧಿಕೃತ ಪರಿಶೀಲನೆ ಇನ್ನೂ ಹೊರಬಂದಿಲ್ಲ. ಆದರೂ ಸೋಷಲ್ ಮೀಡಿಯಾದಲ್ಲಿ ಮಾತ್ರ ಇದು ಸಾಮಾನ್ಯ ಟ್ರೆಂಡ್ ಅಲ್ಲ ಅನ್ನೋ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಪಾಕಿಸ್ತಾನದ ಜನ ಈ ಪೇಜ್ಗೆ ಯಾಕಿಷ್ಟು ಬೆಂಬಲ ಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಬರುತ್ತದೆ. ಇದಕ್ಕೆ ಹಲವು ಕಾರಣಗಳನ್ನ ವಿಶ್ಲೇಷಕರು ಹೇಳುತ್ತಿದ್ದಾರೆ. ಮೊದಲನೇದಾಗಿ, ಭಾರತದಲ್ಲಿ ಸರ್ಕಾರ ವಿರೋಧಿ ಕಂಟೆಂಟ್ ಅಥವಾ ಅಸಮಾಧಾನ ವ್ಯಕ್ತಪಡಿಸುವ ವಿಡಿಯೋಗಳು ಪಾಕಿಸ್ತಾನಿ ನೆಟ್ಟಿಗರ ಗಮನವನ್ನ ಸುಲಭವಾಗಿ ಸೆಳೆಯುತ್ತವೆ. ಯಾಕಂದ್ರೆ ಭಾರತದಲ್ಲಿ ರಾಜಕೀಯ ಅಶಾಂತಿ ಅಥವಾ ಯುವಕರ ಅಸಮಾಧಾನ ಹೆಚ್ಚಾಗಿದೆ ಅನ್ನೋ ನ್ಯಾರೇಟಿವ್ ಅವರಿಗೆ ಇಷ್ಟವಾಗುತ್ತದೆ. ಎರಡನೇದಾಗಿ, ಕೆಲ ಪಾಕಿಸ್ತಾನಿ ಸೋಷಿಯಲ್ ಮೀಡಿಯಾ ಬಳಕೆದಾರರು ಭಾರತೀಯ ರಾಜಕೀಯದ ಒಳಜಗಳಗಳನ್ನ ಡಿಜಿಟಲ್ ಮನರಂಜನೆ ರೀತಿಯಲ್ಲಿ ಫಾಲೋ ಮಾಡ್ತಾರೆ. ವಿಶೇಷವಾಗಿ ಸರ್ಕಾರ ವಿರೋಧಿ ವ್ಯಂಗ್ಯ ಕಂಟೆಂಟ್ಗಳಿಗೆ ಅವರು ಹೆಚ್ಚು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಹಿಂದಿನಿಂದಲೂ ಕಂಡುಬಂದಿರುವ ಸಂಗತಿ. ಮೂರನೇದಾಗಿ, ಕೆಲ ಸೈಬರ್ ತಜ್ಞರು ಹೇಳೋದೇನೆಂದ್ರೆ, ಇಂಥ ದೊಡ್ಡ ಮಟ್ಟದ ವೈರಲ್ ಅಭಿಯಾನಗಳಲ್ಲಿ ನಕಲಿ ಖಾತೆಗಳು, ಬಾಟ್ ನೆಟ್ವರ್ಕ್, ಪೇಡ್ ಎಂಗೇಜ್ಮೆಂಟ್ ಬಳಸುವ ಸಾಧ್ಯತೆಗಳನ್ನ ಸಂಪೂರ್ಣ ತಳ್ಳಿಹಾಕಲು ಆಗೋದಿಲ್ಲ. ಒಂದು ವಿಡಿಯೋವನ್ನ ಲಕ್ಷಾಂತರ ಜನರಿಗೆ ತಲುಪಿಸಲು ಕೆಲವು ಸಂಘಟಿತ ಡಿಜಿಟಲ್ ಗುಂಪುಗಳು ಕೆಲಸ ಮಾಡಬಹುದು. ವಿಶೇಷವಾಗಿ ರಾಜಕೀಯ ಟಾರ್ಗೆಟ್ ಇದ್ದಾಗ ಈ ರೀತಿ ಡಿಜಿಟಲ್ ಆಪರೇಷನ್ಸ್ಗಳು ನಡೀತವೆ ಅನ್ನೋ ಅನುಮಾನಗಳು ಜಾಗತಿಕ ಮಟ್ಟದಲ್ಲೂ ಕೇಳಿಬರುತ್ತವೆ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ಸಾಕ್ಷ್ಯ ಈಗಿನ ತನಕ ಹೊರಬಂದಿಲ್ಲ ಅನ್ನೋದು ಕೂಡ ಸತ್ಯ. ಕೆಲವರು ಇದನ್ನೇ ರಾಜತಾಂತ್ರಿಕ ಸಂಚು ಅಂತ ಹೇಳುತ್ತಿದ್ದಾರೆ. ಭಾರತ ಸರ್ಕಾರದ ವಿರುದ್ಧ ಯುವಕರಲ್ಲಿ ಅಸಮಾಧಾನ ಹುಟ್ಟಿಸಲು ವಿದೇಶಿ ಡಿಜಿಟಲ್ ನೆಟ್ವರ್ಕ್ ಕೆಲಸ ಮಾಡ್ತಿದೆಯಾ ಅನ್ನೋ ಪ್ರಶ್ನೆಯೂ ಕೇಳಿಬರುತ್ತಿದೆ. ವಿಶೇಷವಾಗಿ ಪಾಕಿಸ್ತಾನ ಮತ್ತು ಟರ್ಕಿಯಿಂದ ಬರುತ್ತಿದೆ ಎನ್ನಲಾಗುತ್ತಿರುವ ಭಾರೀ ಎಂಗೇಜ್ಮೆಂಟ್ ನೋಡಿ ಹಲವರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಇಡೀ ಡಿಜಿಟಲ್ ಟ್ರೆಂಡ್ನ ಹಿಂದೆ ಭಾರತದ ಕೆಲವು ಪ್ರಮುಖ ರಾಜಕೀಯ ಪಕ್ಷಗಳ ಕೈವಾಡ ಇದೆ ಎಂದು ನೆಟ್ಟಿಗರು ದೂರಿದ್ದಾರೆ. ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಟರ್ಕಿಯಂತಹ ವಿದೇಶಿ ಖಾತೆಗಳ ಜೊತೆಗೆ ಭಾರತದ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ಹಾಗೂ ಎಸ್ಟಿಪಿಐ ಪಕ್ಷದ ಬೆಂಬಲಿಗರೆ ಎಲ್ಲರೂ ಒಟ್ಟಾಗಿ ಕಾಕ್ರೋಚ್ ಜನತಾ ಪಕ್ಷವನ್ನ ಪ್ರಚಾರ ಮಾಡಲು ಮತ್ತು ದೇಶದ ಇಮೇಜ್ ಹಾಳು ಮಾಡಲು ಮುಂದಾಗಿದ್ದಾರೆ ಎಂದು ಹಲವರು ಕಮೆಂಟ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕಿದೆ. ಸೋಷಲ್ ಮೀಡಿಯಾದಲ್ಲಿ ವೈರಲ್ ಆಗೋ ಪ್ರತಿಯೊಂದು ವಿಷಯಕ್ಕೂ ವಿದೇಶಿ ಸಂಚು ಅಂತಲೇ ಅರ್ಥ ಮಾಡ್ಕೊಳ್ಳ ಆಗೋದಿಲ್ಲ.
ಕೆಲವೊಮ್ಮೆ ವಿವಾದಾತ್ಮಕ ಕಂಟೆಂಟ್ಗೆ ಸ್ವಾಭಾವಿಕವಾಗಿಯೇ ಹೆಚ್ಚು ವೀಕ್ಷಣೆ ಬರುತ್ತದೆ. ಆಲ್ಗಾರಿಡಮ್ ಕೂಡ ಅದನ್ನೇ ಮತ್ತಷ್ಟು ಜನರಿಗೆ ತೋರಿಸ್ತದೆ. ಹೀಗಾಗಿ ಈಗ ಹರಿದಾಡುತ್ತಿರುವ ಎಲ್ಲ ಆರೋಪಗಳನ್ನು ನಿಜ ಅಂತ ಒಪ್ಪಿಕೊಳ್ಳಲು ಸಾಕ್ಷ್ಯಾಧಾರಗಳು ಇನ್ನೂ ಇಲ್ಲ. ಈ ಪೇಜ್ಗೆ ನಟಿ ರಮ್ಯಾ ಮತ್ತು ನಟ ಪ್ರಕಾಶ್ ರಾಜ್ ಬೆಂಬಲ ನೀಡಿರುವುದು ಕೂಡ ಚರ್ಚೆಗೆ ಕಾರಣವಾಗಿದೆ. ರಮ್ಯಾ ಕಾಂಗ್ರೆಸ್ ಹಿನ್ನೆಲೆಯ ರಾಜಕಾರಣಿ. ಆದರೆ ಅವರು ಬೆಂಬಲ ಕೊಟ್ಟಿದ್ದು ನೇರವಾಗಿ ಪಕ್ಷಕ್ಕೆ ಅಲ್ಲ, ಯುವಕರ ಅಸಮಾಧಾನ ಮತ್ತು ಪ್ರಶ್ನಿಸುವ ಹಕ್ಕಿಗೆ ಎಂದು ಕೆಲವರು ವ್ಯಾಖ್ಯಾನಿಸುತ್ತಿದ್ದಾರೆ. ರಮ್ಯಾ ಹಿಂದಿನಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರ ವಿರೋಧಿ ನಿಲುವು ತೆಗೆದುಕೊಳ್ಳುತ್ತಾ ಬಂದಿದ್ದಾರೆ. ಯುವಕರ ಧ್ವನಿ ಕೇಳಿಸಬೇಕು, ರಾಜಕೀಯ ವ್ಯಂಗ್ಯಕ್ಕೂ ಜಾಗ ಇರಬೇಕು ಅನ್ನೋ ಕಾರಣಕ್ಕೆ ಅವರು ಈ ಅಭಿಯಾನಕ್ಕೆ ಸಪೋರ್ಟ್ ಮಾಡಿರಬಹುದು ಎನ್ನಲಾಗುತ್ತಿದೆ. ಆದರೆ ವಿರೋಧಿಗಳು ಮಾತ್ರ ಕಾಂಗ್ರೆಸ್ ನಾಯಕಿಯಾಗಿ ಬೇರೆ ರಾಜಕೀಯ ಡಿಜಿಟಲ್ ಚಳವಳಿಗೆ ಬೆಂಬಲ ಕೊಟ್ಟಿದ್ದು ರಾಜಕೀಯ ಲಾಭಕ್ಕಾಗಿ ಅಂತ ಟೀಕಿಸುತ್ತಿದ್ದಾರೆ. ಪ್ರಕಾಶ್ ರಾಜ್ ಕೂಡ ಬಹುಕಾಲದಿಂದ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಟೀಕೆ ಮಾಡ್ತಾ ಬಂದಿರೋ ವ್ಯಕ್ತಿ. ಹೀಗಾಗಿ ಸರ್ಕಾರ ವಿರೋಧಿ ವ್ಯಂಗ್ಯ ಅಭಿಯಾನಕ್ಕೆ ಅವರು ಬೆಂಬಲ ಕೊಟ್ಟಿದ್ದು ಅಚ್ಚರಿಯ ವಿಚಾರ ಅಲ್ಲ ಅಂತ ಹಲವರು ಹೇಳ್ತಿದ್ದಾರೆ. ಇವರಿಬ್ಬರ ಬೆಂಬಲದಿಂದ ಈ ಪೇಜ್ಗೆ ಇನ್ನಷ್ಟು ಪಬ್ಲಿಸಿಟಿ ಸಿಕ್ಕಿದೆ. ಯುವಕರು ಸೆಲೆಬ್ರಿಟಿಗಳು ನಮ್ಮ ಜೊತೆಗಿದ್ದಾರೆ ಅನ್ನೋ ಭಾವನೆ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಈ ಟ್ರೆಂಡ್ ಮತ್ತಷ್ಟು ವೇಗವಾಗಿ ಹರಡುತ್ತಿದೆ. ಈ ಅಭಿಯಾನದ ಸಂಸ್ಥಾಪಕ ಅಭಿಜಿತ್ ದಿಪ್ಕೆ ಹಿಂದೆ ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ಸಂಪರ್ಕ ಹೊಂದಿದ್ದರು ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ಹಲವರು ಇದು ಕೇವಲ ಮೀಮ್ ಪೇಜ್ ಅಲ್ಲ, ರಾಜಕೀಯ ಡಿಜಿಟಲ್ ಆಪರೇಷನ್ ಅಂತ ಆರೋಪಿಸುತ್ತಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಸೋಷಿಯಲ್ ಮೀಡಿಯಾವನ್ನ ರಾಜಕೀಯ ಆಯುಧವಾಗಿ ಬಳಸಿದ ಮೊದಲ ಪಕ್ಷಗಳಲ್ಲಿ ಒಂದು. ಯುವಕರ ಭಾಷೆಯಲ್ಲಿ, ವ್ಯಂಗ್ಯ ಶೈಲಿಯಲ್ಲಿ, ಚುಟುಕು ವಿಡಿಯೋಗಳ ಮೂಲಕ ರಾಜಕೀಯ ಸಂದೇಶ ಹರಡುವ ತಂತ್ರವನ್ನ ಅವರು ಬಹಳ ಪರಿಣಾಮಕಾರಿಯಾಗಿ ಬಳಸಿದ್ದರು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಅದೇ ಮಾದರಿಯ ಡಿಜಿಟಲ್ ರಾಜಕೀಯ ಫಾರ್ಮುಲಾವನ್ನ ಅನುಸರಿಸುತ್ತಿದೆ ಅನ್ನೋ ಮಾತು ಕೇಳಿಬರುತ್ತಿದೆ. ಒಟ್ಟಾರೆ ನೋಡಿದ್ರೆ ಇದು ಕೇವಲ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಥೆ ಮಾತ್ರ ಅಲ್ಲ. ಯುವಕರ ಅಸಮಾಧಾನ, ರಾಜಕೀಯ ವ್ಯಂಗ್ಯ, ಸೋಷಿಯಲ್ ಮೀಡಿಯಾ ಶಕ್ತಿ, ಸೆಲೆಬ್ರಿಟಿ ಬೆಂಬಲ, ವಿದೇಶಿ ಎಂಗೇಜ್ಮೆಂಟ್, ಡಿಜಿಟಲ್ ಪ್ರಚಾರ ಇವೆಲ್ಲ ಮಿಕ್ಸ್ ಆಗಿ ಒಂದು ದೊಡ್ಡ ರಾಷ್ಟ್ರೀಯ ಚರ್ಚೆಯಾಗಿ ಮಾರ್ಪಟ್ಟಿದೆ. ಆದರೆ ಈಗ ವೈರಲ್ ಆಗುತ್ತಿರುವ ಅಂಕಿಅಂಶಗಳು, ವಿದೇಶಿ ಸಂಚು ಆರೋಪಗಳು, ರಾಜಕೀಯ ಕೈವಾಡ ಇವೆಲ್ಲಕ್ಕೂ ಅಧಿಕೃತ ದೃಢೀಕರಣ ಇನ್ನೂ ಲಭ್ಯವಿಲ್ಲ ಅನ್ನೋದನ್ನ ಮರೆಯಬಾರದು. ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋ ಪ್ರತಿಯೊಂದು ವಿಚಾರವೂ ಸಂಪೂರ್ಣ ಸತ್ಯ ಆಗಿರೋದಿಲ್ಲ ಮತ್ತೆ ಸಂಪೂರ್ಣ ಸುಳ್ಳು ಆಗಿರೋದಿಲ್ಲ. ಆದರೆ ಒಂದು ವಿಚಾರ ಮಾತ್ರ ಸ್ಪಷ್ಟ: ಕಾಕ್ರೋಚ್ ಜನತಾ ಪಾರ್ಟಿ ಈಗ ಸಾಮಾನ್ಯ ಮೀಮ್ ಪೇಜ್ ಹಂತ ದಾಟಿ ದೇಶದ ರಾಜಕೀಯ ಮತ್ತು ಡಿಜಿಟಲ್ ಸಂಸ್ಕೃತಿಯ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನ ಎಬ್ಬಿಸುವ ಮಟ್ಟಕ್ಕೆ ಬಂದಿಬಿಟ್ಟಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.